ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ಸ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈಫ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯ ಬಿಜೆಪಿ ಪಾಳೆಯಕ್ಕೆ ಬೇಗ್ ಶಾಕ್. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಮತ್ತೆ ಟ್ವಿಸ್ಟ್. ಆಯ್ಕೆ ಅಸಿಂಧು ಎಂದ ಹೈಕೋರ್ಟ್. ಕೊನೆಗೂ ಕುಶಾಲನಗರಕ್ಕೆ ತಾಲೂಕು ಸ್ಥಾನಮಾನ, ನೂತನ ತಾಲೂಕು ರಚಿಸಿ ಆದೇಶ ಹೊರಡಿಸಿದ ಸರ್ಕಾರ. 2 ದಶಕಗಳ ಹೋರಾಟಕ್ಕೀಗ ಅಧಿಕೃತ ಜಯ. ರಾಜ್ಯ ಸರ್ಕಾರದ ವಿದ್ಯುತ್ ದರ ಏರಿಕೆಗೆ ಖಂಡನೆ. ಜಿಲ್ಲಾ ಕಾಂಗ್ರೆಸ್ನಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ. ಆದೇಶ ಹಿಂಪಡೆಯಲು ಒತ್ತಾಯ. ತಾಲೂಕು ಕಚೇರಿಗೆ ರವಿ ಕುಶಾಲಪ್ಪ ದಿಢೀರ್ ಭೇಟಿ. ಸಭೆ ನಡೆಸಿ ಕೆಲಸ ಆರಂಭಿಸಲು ಸೂಚನೆ. ರಾಜಾಜ್ಞೆ ಮಾಡಲ ಅಂದುಕೊಂಡೆ, ಖಡಕ್ ಎಚ್ಚರಿಕೆ. ಕೊಡಗು ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಅಸಿಂಧುಗೊಳಿಸಿ ರಾಜ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ನೀಡಿದೆ. ಕಾಂಗ್ರೆಸ್ ನಾಯಕರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅಸಿಂಧು ಎಂದು ಹೇಳಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ, ಸೋಮವಾರಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಗಳಿಗೆ ಇತ್ತೀಚೆಗೆ ಚುನಾವಣೆ ನಡೆದಿತ್ತು. 3 ಪಟ್ಟಣ ಪಂಚಾಯಿತಿಗಳಲ್ಲೂ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಆದರೆ ದಿಢೀರಾಗಿ ಪ್ರಮುಖ ಬೆಳವಣಿಗೆಯೊಂದು ನಡೆದಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಆಯ್ಕೆ ಅಸಿಂಧುವಾಗಿದೆ. ಈ 3 ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಾತಿ ಸಮರ್ಪಕವಾಗಿ ನಡೆದಿಲ್ಲ ಎಂದು ರಾಜ್ಯ ಹೈಕೋರ್ಟ್ ಏಕಸದಸ್ಯ ಪೀಠದ ಹಿರಿಯ ವಕೀಲರಾದ ಎಎಸ್ ಪೊನ್ನಣ್ಣ ಹಾಗೂ ಎಂಎಸ್ ಚಂದ್ರಮೌಳಿ ತಕರಾರು ಅರ್ಜಿ ಸಲ್ಲಿಸಿದ್ರು. ಕಾಂಗ್ರೆಸ್ ನಾಯಕರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅಸಿಂಧು ಎಂದು ಆದೇಶ ನೀಡಿದೆ. ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ತಕರಾರು ಸಲ್ಲಿಸಲು 10 ದಿನದ ಕಾಲಾವಕಾಶವನ್ನ ಕೂಡ ಕೋರ್ಟ್ ನೀಡಿದೆ. ಈ ಗಮನಾರ್ಹ ಆದೇಶದಿಂದಾಗಿ 3 ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಕೈಗೆ ಬಂದ ಅಧಿಕಾರ ಇಲ್ಲದಂತಾಗಿದೆ. ಪುಟ್ಟ ಜಿಲ್ಲೆ ಕೊಡಗಿಗೆ ಮತ್ತೊಂದು ತಾಲೂಕಿನ ಸೇರ್ಪಡೆಯಾಗಿದೆ. ಕಾವೇರಿ ತಾಲೂಕು ಹೋರಾಟ ಸಮಿತಿಯ 2 ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ರಾಜ್ಯ ಸರ್ಕಾರ ಕುಶಾಲನಗರವನ್ನು ಕಾವೇರಿ ತಾಲೂಕೆಂದು ಘೋಷಣೆ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್, ಕೊರೋನಾ ಮಹಾಮಾರಿಗೆ ಸಿಲುಕಿ ಇಡೀ ದೇಶವೇ ತಲ್ಲಣಗೊಂಡಿದೆ.
ಇಂತಹ ಸಂದರ್ಭದಲ್ಲಿ ಜನಪರವಾಗಿರಬೇಕಾದ ಸರ್ಕಾರ ಜನವಿರೋಧಿ ಧೋರಣೆ ತೋರ್ತಿದೆ. ರಾಜ್ಯದ ಜನರಿಗೆ ಕನ್ನಡ ರಾಜ್ಯೋತ್ಸವದ ಕೊಡುಗೆ ಎಂಬಂತೆ ನವೆಂಬರ್ 1ರಿಂದ ವಿದ್ಯುತ್ ದರವನ್ನು ಪರಿಷ್ಕರಿಸಿ ಯೂನಿಟ್ಗೆ 40 ಪೈಸೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಎಂದು ಆರೋಪಿಸಿ ಅವರು ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು. ಜನ ವಿರೋಧಿ ನೀತಿಗಳ ವಿರುದ್ಧವಾಗಿ ಇರುವಂತಹ ಸರ್ಕಾರಗಳನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ದಿಢೀರನೆ ವಿದ್ಯುತ್ ಬೆಲೆಯನ್ನು 1 ಯೂನಿಟ್ಗೆ 40 ಪೈಸೆಗಳನ್ನು ಏರಿಕೆ ಮಾಡಿದೆ. ಸುಮಾರು 9-10 ತಿಂಗಳುಗಳಿಂದ ಈ ರಾಜ್ಯ ಮತ್ತು ದೇಶ ಈ ಒಂದು ಕೊರೋನಾ ಮಾರಕ ಕಾಯಿಲೆಯ ವಿಚಾರವಾಗಿ ತತ್ತರಿಸಿ ಹೋಗಿದ್ದಾರೆ. ಜನರಿಗೆ, ಯುವಕ ಯುವತಿಯರಿಗೆ ತೀವ್ರವಾದಂಥ ಉದ್ಯೋಗದ ಕೊರತೆ ಆರಂಭ ಆಗಿದೆ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ, ಹಪಾಹಪಿಯಲ್ಲಿ, ಸಂಕಷ್ಟದಲ್ಲಿ ಇದ್ದಾರೆ. ತಿನ್ನಲಿಕ್ಕೆ ಇವತ್ತು ಆಹಾರ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಬೆಲೆಗಳು ಉಲ್ಬಣ ಆಗಿರುವಂಥದ್ದು, ಹೆಚ್ಚಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಏನು ಸರ್ಕಾರ ಜನತೆ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಬಲವನ್ನು ಕೊಡಬೇಕು, ಅವರಿಗೆ ಉದ್ಯೋಗವನ್ನು ಕೊಡಬೇಕು ಮತ್ತು ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಿ ಬದುಕಲಿಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ಆ ಒಂದು ರಾಜನೀತಿಯನ್ನು, ರಾಜಧರ್ಮವನ್ನು, ಆಡಳಿತವನ್ನು ಈ BJP ಸರ್ಕಾರ ಧಿಕ್ಕರಿಸಿದೆ. ಇದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತಷ್ಟು ಹೊರೆಯನ್ನು ಹೇರಿ ವಿದ್ಯುತ್ ದರವನ್ನು ಏರಿಕೆ ಮಾಡಿ ದಿನನಿತ್ಯ ಆಹಾರ ಪದಾರ್ಥಗಳನ್ನು ಏನು ಬಳಕೆಯನ್ನು ಮಾಡ್ತಾರೆ, ತಮ್ಮ ಜೀವನದ ಇನ್ನಿತ್ಯಾದಿ ವಸ್ತುಗಳನ್ನು, ಸಾಮಗ್ರಿಗಳನ್ನು ಏನು ಬಳಕೆಯನ್ನು ಮಾಡ್ತಾರೆ, ಅವೆಲ್ಲವೂ ಕೂಡ 2 ಪಟ್ಟು 3 ಪಟ್ಟು ಹೆಚ್ಚಾಗಿದೆ. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಅಕ್ರಮ ಸಕ್ರಮ ಅಧ್ಯಕ್ಷರಾಗಿ ರವಿ ಕುಶಾಲಪ್ಪ ನೇಮಕಗೊಂಡ ಬೆನ್ನಲ್ಲೇ ದಿಢೀರಾಗಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಿರಸ್ತೇದಾರ್ ಹಾಗೂ ಸಿಬ್ಬಂದಿಯೊಂದಿಗೆ ಸಭೆ ನಡೆಸಿ, ನಾನು ರಾಜಾಜ್ಞೆ ಮಾಡಲ್ಲ, ಅಧಿಕಾರಿಗಳ ಕಾಲರ್ ಪಟ್ಟಿ ಹಿಡಿದು ಕೆಲಸ ಮಾಡಿಸಲ್ಲ, ಆದರೆ ಪ್ರತಿಯೊಬ್ಬರು ನ್ಯಾಯಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರವಿ ಕುಶಾಲಪ್ಪ ಅವರು ಅಕ್ರಮ ಸಕ್ರಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಬೆನ್ನಲ್ಲೇ ಮಡಿಕೇರಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶಿರಸ್ತೇದಾರ ಶ್ರೀನಿವಾಸ್ ಹಾಗೂ ಸಿಬ್ಬಂದಿಯೊಂದಿಗೆ ಕೆಲ ಹೊತ್ತು ಚರ್ಚೆ ನಡೆಸಿದ್ರು. ಕಾರಣಾಂತರಗಳಿಂದ ಸುಮಾರು 3-4 ವರ್ಷಗಳಿಂದ ಅಕ್ರಮ ಸಕ್ರಮ ಸಮಿತಿಯ ಸಭೆ ನಡೆದೇ ಇಲ್ಲ. ರೈತರು, ಗರೀಬರು 1985ರಿಂದೀಚೆಗೆ ಸರ್ಕಾರಿ ರೆವಿನ್ಯೂ ಜಾಗವನ್ನು ಒತ್ತುವರಿ ಮಾಡಿ ತೋಟ, ಜಮೀನು, ಗದ್ದೆಯಾಗಿ ಮಾರ್ಪಾಡು ಮಾಡಿ ಜೀವನ ನಡೆಸುತ್ತಿದ್ದಾರೆ. ಅವರಿಗೆಲ್ಲ ಜಾಗದ ಮಾಲೀಕತ್ವ ನೀಡಲು ಸರ್ಕಾರದ ನಿಯಮವಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ನಿರ್ವಹಿಸಬೇಕು ಎಂದು ರವಿ ಕುಶಾಲಪ್ಪ ಹೇಳಿದ್ರು. ಮಡಿಕೇರಿ ತಾಲೂಕಿನ 22 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 53 ಮತ್ತು 57ರಡಿ 4500 ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿದೆ ಎಂದು ಕ್ಲರ್ಕ್ ರಮೇಶ್ ಮಾಹಿತಿ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ರವಿ ಕುಶಾಲಪ್ಪ, ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸವಾಗಬೇಕು. ಕಟ್ಟ ಕಡೆಯ ಪ್ರಜೆಗೆ RTC ರೆಕಾರ್ಡ್ಗಳಿದ್ದರೆ ಹೇಗೋ ಜೀವನ ನಡೆಸಿಕೊಂಡು ಹೋಗ್ತಾರೆ. ಈಗ ಅದೆಷ್ಟೋ ಜನ ಸಮಸ್ಯೆಯಿಂದ ಒದ್ದಾಡ್ತಿದ್ದಾರೆ. ಅವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಬಡವರ ಕಣ್ಣೀರು ಒರೆಸುವ ಕೆಲಸವಾಗಬೇಕು ಎಂದರು. ಮಧ್ಯಪ್ರವೇಶಿಸಿ ಮಾತನಾಡಿದ ಸಮಿತಿಯ ಸದಸ್ಯ ಸುಬ್ರಹ್ಮಣ್ಯ ಉಪಾಧ್ಯಾಯ, ಜನಸಾಮಾನ್ಯರ ಕಡತಗಳು ಕಾಣೆಯಾಗುವ ಕುರಿತು ಆರೋಪವಿದೆ ಎಂದರು. ಕಡತಗಳು ಯಾವುದೇ ಹುತ್ತದಲ್ಲಿದ್ರೂ ಹೊರಗೆ ಬರುವಂತೆ ಮಾಡಬೇಕು. ಮೊದಲಿಗೆ ಫಾರಂ ನಂಬರ್ 51ಕ್ಕೆ ಜೀವ ತುಂಬುವ ಕೆಲಸವಾಗಬೇಕು ಎಂದು ರವಿ ಕುಶಾಲಪ್ಪ ಹೇಳಿದರು. ಆರಂಭದಲ್ಲಿ ಸಂಪಾಜೆ ಹೋಬಳಿಯಲ್ಲಿ ಸಭೆ ನಡೆಸಲು ತೀರ್ಮಾನಿಸಲಾಗಿದ್ದು, ಸೋಮವಾರದಂದು ಆ ಭಾಗದ ಗ್ರಾಮ ಲೆಕ್ಕಿಗರು, ಗ್ರಾಮ ಸಹಾಯಕರು, ಆರ್ಐಗಳು, ಶಿರಸ್ತೇದಾರರು ಹಾಗೂ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಡಿಕೇರಿ ತಾಲೂಕು ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಭಾಗವಹಿಸಬೇಕೆಂದು ರವಿ ಕುಶಾಲಪ್ಪ ತಿಳಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿ ಕುಶಾಲಪ್ಪ, ನನ್ನದು ರಾಜಾಜ್ಞೆಯಲ್ಲ, ಅಧಿಕಾರಿಗಳ ಕಾಲರ್ ಪಟ್ಟಿ ಹಿಡಿದು ಕೆಲಸ ಮಾಡಿಸಲ್ಲ,
ಆದರೆ ನ್ಯಾಯಬದ್ಧವಾಗಿ ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನು ಸಂಬಂಧಪಟ್ಟ ಪ್ರತಿಯೊಬ್ಬರೂ ಮಾಡಬೇಕು. ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು. ಗಡಿ ಕಾಯುವ ಸೈನಿಕರು, ಮಾಜಿ ಸೈನಿಕರಿಗೆ ಸರ್ಕಾರಿ ಜಾಗದ ಮಾಲೀಕತ್ವ ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು. ಅಧಿಕಾರಿಗಳ ಸಂಖ್ಯೆ ಕೂಡ ಕಡಿಮೆ ಕಾಣ್ತಾ ಇದೆ. ಅವನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಜನಗಳಿಗೆ ಕಣ್ಣೀರನ್ನು ಗರೀಬರ ಬಡವರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೇವೆ. ಸಂಪಾಜೆ ಹೋಬಳಿ, ಮೂರ್ನಾಡು, ನಾಪೋಕ್ರ ಹೋಬಳಿ, ಸಂಪಾಜೆ, ಬಾಗಮಳ್ಳ 3 ಹೋಬಳಿಗಳಿದೆ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ. ಅದನ್ನು ನಮ್ಮ ಅನಿಸಿಕೆಯಲ್ಲಿ 1 ತಿಂಗಳಿಗೆ ಒಳಗೆ 3 ಅಲ್ಲಿಗೆ ಸಭೆಯನ್ನು ಮಾಡಲಿಕ್ಕೆ ಹಳ್ಳಿಗೆ ಹೋಗಿ ಹೋಬಳಿಗಳಿಗೆ ಸಭೆ ಮಾಡೋದಕ್ಕೆ ಯೋಚನೆ ಮಾಡಿದ್ದೇವೆ. ಇನ್ನೊಂದು 8-10 ದಿನದ ಒಳಗೆ ಸಂಪಾಜೆಗೆ ಸಭೆ ನಿರ್ಧಾರ ಮಾಡಲಿಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. ನಾಳೆ ಸೋಮವಾರ 11 ಗಂಟೆಗೆ ಇಲ್ಲಿ ಆ ವ್ಯಾಪ್ತಿಗೆ ಒಳಪಟ್ಟದ್ದು ಎಲ್ಲ ಗ್ರಾಮ ಸಹಾಯಕರು, ಗ್ರಾಮ ಲೆಕ್ಕಿಗರು, ಆರ್ಐಗಳು, ಸಿರಸ್ದಾರರು ಮತ್ತು ಇಲಾಖೆಯ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಭಾಗದ್ದು ಮಾತ್ರ ನಾವು ಹೇಳ್ತಾ ಇರೋದು. ಅಲ್ಲಿ ಏನು ನಡೀತಾ ಇದೆ, ಏನು ಆಗಬೇಕು, ನಮ್ಮಿಂದ ಏನಾಗಬೇಕು ಮತ್ತು ಎಲ್ಲ ಪರಸ್ಪರ ಒಂದು ಅನ್ಯೋನ್ಯವಾಗಿ ಒಂದು ಚರ್ಚೆ ಮಾಡಲಿಕ್ಕೆ ಸೋಮವಾರ 11 ಗಂಟೆಗೆ ಇಲ್ಲಿಗೆ ಬರ್ತೀವಿ ಅಂತ ನಾವು ಈಗಾಗಲೇ ತಿಳಿಸಿದ್ದೇವೆ. ಅವರೆಲ್ಲ ಹಾಜರಿರಬೇಕು. ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ಯವೈಖರಿ ಮಾಡಬೇಕು, ಜನಗಳಿಗೆ ಉಪಕಾರ ಮಾಡುವಂಥದ್ದು ಕೆಲಸ ಯಾವ ಮಟ್ಟದಲ್ಲಿ ಮಾಡಬೇಕು. ನಮ್ಮದು ರಾಜಾಜ್ಞೆ ಅಂತೂ ಮಾಡಲ್ಲ, ಅಧಿಕಾರಿಗಳನ್ನು ಕಾಲಪಟ್ಟಿ ಹಿಡಿದು ಕೆಲಸ ಮಾಡೋದ ಕಾಲ ಇಲ್ಲ. ಆದರೆ ನ್ಯಾಯಯುತವಾಗಿ ಆ ರೈತನಿಗೆ ಏನು ಕೊಡೋಕ್ಕೆ ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಫ್ಲೆಕ್ಸಿಬಲ್ ಆಗಿ ಕೊಡುವಂಥ ಕೆಲಸ ಆಗಬೇಕು. ಮತ್ತು ಒಂದಷ್ಟು ನಮ್ಮ ಜಿಲ್ಲೆ, ನಮ್ಮ ತಾಲೂಕಲ್ಲಿ ಒಂದಷ್ಟು ಮಾಜಿ ಸೈನಿಕರು ಕೆಲಸ ಮಾಡೋ ಮಿಲಿಟರಿಯಲ್ಲಿ ಸೇವೆ ಮಾಡುವಂಥವರು, ಗಡಿ ಕಾಯೋರು ಇದ್ದಾರೆ. ಅವರಿಗೂ ಒಂದಷ್ಟು ಕಾನೂನು ಭಾಗದಲ್ಲಿಯೂ ಸೇರಿಕೊಂಡು ಮಾನವೀಯತೆ ದೃಷ್ಟಿಯಿಂದಲೂ ಅವರಿಗೆ ಒಂದಷ್ಟು ಮಾಲೀಕತ್ವ ಸರ್ಕಾರಿ ಜಾಗದ ಮಾಲೀಕತ್ವ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಹೊಳೆ ಪೈಸಾರಿ, ದೇವರಕಾಡು, ಹುಲ್ಲುಗಾವಲು, ಗೋಮಾಳ ಇವುಗಳಿಗೆಲ್ಲ ಪಟ್ಟೆ ಕೊಡಲು ಸಾಧ್ಯವಿಲ್ಲ. ಅಕ್ರಮವಾಗಿ ಜಾಗ ಒತ್ತುವರಿಯಾಗಿದ್ದರೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅರಣ್ಯಾಧಿಕಾರಿಗಳು ಮತ್ತು ಪರಿಸರವಾದಿಗಳು ಎಂದು ಹೇಳಿಕೊಳ್ಳುತ್ತಿರುವ ತಂಡ ಕೆಲಸ ಕಾರ್ಯಗಳಿಗೆ ಅಡ್ಡಗಾಲು ಹಾಕುತ್ತಿದ್ದು ಅವರು ಕೂಡ ಸಹಕಾರ ನೀಡಬೇಕು. ಕಾನೂನು ಮೀರಿ ನಡೆದುಕೊಳ್ಳಬಾರದು. ಶಾಸಕರ ಸಲಹೆ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂತೆ ರಾಜ್ಯದ ಸರ್ಕಾರ ಆ ಭಾಗದ ಶಾಸಕರಾದ ಗೌರವಾನ್ವಿತ KG ಬೋಪಯ್ಯನವರ ಮನವಿ ಮೇಲೆ ಮುಖ್ಯಮಂತ್ರಿಗಳು ಅಕ್ರಮ ಸಕ್ರಮ ಸಮಿತಿಯನ್ನು ತಾರೀಕು 2/10/20 ನೇಮಕ ಮಾಡಿದೆ, ಆದೇಶ ಹೊರಡಿಸಿದೆ. ಅದರಲ್ಲಿ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಉಪಾಧ್ಯಾಯರು ಸದಸ್ಯರು, ಕವಿತಾ ಪ್ರಭಾಕರ್ ಕರಿಕೆ ಸದಸ್ಯರು, ಬಿಟ್ಟು ರಂಜಿತ್ ಅವರೊಬ್ಬ ಸದಸ್ಯರು. ನಮ್ಮ ವ್ಯಾಪ್ತಿ ಮಡಿಕೇರಿ ತಾಲೂಕಿನ 22 ಗ್ರಾಮ ಪಂಚಾಯತಿ. ಈಗಾಗಲೇ 3 ವರ್ಷಗಳ ಅಥವಾ 4 ವರ್ಷದಿಂದ ಈ ಅಕ್ರಮ ಸಕ್ರಮ ಸಮಿತಿಯ ಮೀಟಿಂಗು ಸಭೆ ನಡೆದಿಲ್ಲ, ಯಾವುದ್ಯಾವುದೋ ಕಾರಣಕ್ಕೋಸ್ಕರ. ಹಾಗಾಗಿ ಗ್ರಾಮದ ರೈತರು, ಗರೀಬರು ಸರ್ಕಾರಿ ರೆವಿನ್ಯೂ ಜಾಗವನ್ನು ಒತ್ತುವರಿ ಮಾಡಿ 85ರಿಂದ ಈ ಕಡೆಗೆ ಅಕ್ರಮ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ತೋಟ, ಜಮೀನು, ಗದ್ದೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆಲ್ಲ ಓನರ್ಶಿಪ್ ಅದೇನು RTCಯಲ್ಲಿ ಬರುವಂಗೆ ಅವ್ರಿಗೆ ಮಾಲೀಕತ್ವ ಕೊಡಬೇಕು ಅಂತ ಸರ್ಕಾರ ನಿಯಮ ಕೂಡ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳುವಂಥ ನಮ್ಮನ್ನು ಕಳಿಸಿದ್ದಾರೆ. ಅದಕ್ಕೆ ತಹಶೀಲ್ದಾರ್ ಅವರು ಇದರ ಕಾರ್ಯದರ್ಶಿ ಆಗಿರ್ತಾರೆ. ಮತ್ತು ಈ 22 ಗ್ರಾಮ ಪಂಚಾಯತಿಯಲ್ಲಿ 4,500 ಅರ್ಜಿಗಳು ಇನ್ನೂ ಇದೆ ಅಂತ ಹೇಳುವಾಗ ನಮಗೆ ಸ್ವಲ್ಪ ತಲೆಬಿಸಿನೇ ಆಗಿದೆ. ಎಲ್ಲರಿಗೂ ನ್ಯಾಯ ಒದಗಿಸುವಂಥ ಕೆಲಸ ಆಗಲೇಬೇಕು. ಯಾಕೆಂದರೆ ಕಡೆಯ ಪ್ರಜೆ ಇವತ್ತು ಅವನಿಗೊಂದು RTC, 1-2 ಎಕರೆ RTC ರೆಕಾರ್ಡ್ ಇದ್ದರೆ ಅವನ ಮಕ್ಕಳ ಮದುವೆ, ಅವನ ಮನೆ ಕಟ್ಟುವಂಥದ್ದು, ಸಾಲ ಮಾಡುವಂಥದ್ದು, ಒಂದು ಕೃಷಿ ಅಭಿವೃದ್ಧಿ ಅದೊಂದು ವಸ್ತು ಇದ್ದಾಗೆ, ಒಂದು ಆಸ್ತಿ ಇದ್ದಾಗೆ. ಅದಕ್ಕೆ ಅವರಿಲ್ಲದೆ ಎಷ್ಟು ದಿನ ತಾಪತ್ರದಲ್ಲಿ ಒದ್ದಾಡ್ತಿದ್ದಾರೆ. ಅದಕ್ಕೆ ಒಂದು ನ್ಯಾಯ ಕೊಡುವ ಕೆಲಸ ಖಂಡಿತವಾಗಿ ನಾವು ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ, ಅದು ಪ್ರಾಮಾಣಿಕವಾಗಿ ಮಾಡ್ತೇವೆ. ಈ ಸಂದರ್ಭ ಸಮಿತಿಯ ಸದಸ್ಯರಾದ ಅನಿತಾ ಪ್ರಭಾಕರ್, ಮಿಟ್ಟು ಮತ್ತಿತರರು ಹಾಜರಿದ್ದರು. ರಾಜ್ಯ ಸರ್ಕಾರ ಕೊಡಗಿನಲ್ಲಿ LED ಪ್ರಾಜೆಕ್ಟ್ ಅಳವಡಿಕೆ ಸೂಚಿಸಿದ್ದು, ಅದರಂತೆ ನಗರಸಭೆ ನೇತೃತ್ವದಲ್ಲಿ ಬುಧವಾರ ಸಂಜೆ LED ಲೈಟ್ ಅಳವಡಿಕೆಯ ಡೆಮಾನ್ಸ್ಟ್ರೇಷನ್ ನಡೆಯಿತು. ಈ ವೇಳೆ ಚಾನೆಲ್ 24 ಕರ್ನಾಟಕದೊಂದಿಗೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ರಾಮದಾಸ್, ಮಡಿಕೇರಿಯಲ್ಲಿ ಈಗಾಗಲೇ LED ಮರ್ಕ್ಯುರಿ ಟ್ಯೂಬ್ಲೈಟ್ಗಳಿವೆ. ಅದನ್ನು ತೆಗೆದು ಎಲ್ಲಾ ಪೋಲ್ಗಳಲ್ಲಿ LED ಲೈಟ್ ಅಳವಡಿಸಲಾಗುತ್ತೆ. ಹಲವಾರು ಕಡೆಗಳಲ್ಲಿ ಬೀದಿ ದೀಪ ಉರಿಯದೆ ಸಮಸ್ಯೆ ಉಂಟಾಗಿದೆ. ಆದರೆ LED ಸ್ಕೀಮ್ನಿಂದ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಉದ್ಭವಿಸಲ್ಲ. ಇಡೀ ನಗರದ ಲೈಟ್ಗಳನ್ನು ಕುಳಿತಲ್ಲಿಂದ ಮೊಬೈಲ್ನಲ್ಲೇ ಆಪರೇಟ್ ಮಾಡಬಹುದು. ಸದ್ಯ ಈ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುವುದು ಅಂದರು. ಇದು ಒಂದು LED ಪ್ರಾಜೆಕ್ಟು. ಕರ್ನಾಟಕ ಸರ್ಕಾರ ಇದನ್ನು 10 ಸಿಟಿಲಿ ಡೆವಲಪ್ ಮಾಡಬೇಕಂತ ಮಾಡಿದ್ದಾರೆ. ಅದು ಕೊಡಗಲ್ಲೂ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇದು ಮೊದಲು ಏನಾಗ್ತಿತ್ತು ಅಂದರೆ, ಈಗ ನಮಗೆ ಇಲ್ಲಿ ಮಡಿಕೇರಿ ಸಿಟಿಲಿ LED ಲೈಟ್ಗಳಿದೆ, ಜೊತೆಗೆ ಕನ್ವೆನ್ಷನಲ್ ಲೈಟ್ಸ್ಗಳು ಅಂದರೆ ಟ್ಯೂಬ್ ಲೈಟ್ಸ್ ಇದೆ,
ಹ್ಯಾಲೋಜನ್ ಲೈಟ್ಸ್ ಇದೆ, ಮರ್ಕ್ಯೂರಿ ಲೈಟ್ ಇದೆ, ಅವೆಲ್ಲ ತುಂಬ ಪವರನ್ನು ಕನ್ಸಂಪ್ಷನ್ ಮಾಡ್ತವೆ. ಸೊ ಅದನ್ನು ತೆಗೆದುಬಿಟ್ಟು ಪೋಲ್ ಟು ಪೋಲು LED ಲೈಟ್ಗಳು ಹಾಕಬೇಕು. ಇದರಿಂದಾಗಿ ನಮಗೆ ಕರೆಂಟ್ ಉಳಿತಾಯ ಆಗುತ್ತೆ. ಮತ್ತು ಕೆಲವೊಂದು ಕಡೆ ಬೀದಿ ದೀಪ ಇವಾಗ ಉರಿತಾವೆ, ಇನ್ನೊಂದು ಕಡೆ ಉರಿಯಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಸೊ LED ಪ್ರಾಜೆಕ್ಟ್ ನಾವು ತರೋದ್ರಿಂದ ಇದು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ನಾವು ಅದನ್ನು ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲೇ ಒಂದೇ ಜಾಗದಲ್ಲೇ ಕೂತ್ಕೊಂಡು ಎಲ್ಲ ಸಿಟಿ ಫುಲ್ಲು ಏನು ಲೈಟ್ಸ್ ಇದೆ ಅದೆಲ್ಲನೂ ಆಪ್ರೇಟ್ ಮಾಡ್ಬೋದು. ಇದು LED ಸ್ಕೀಮಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವತ್ತು ಡೆಮಾನ್ಸ್ಟ್ರೇಷನ್ ಕೊಡಲಿಕ್ಕೆ ಬಂದಿದ್ದಾರೆ. ಸರ್ಕಾರದಿಂದ ಒಂದು ಕಂಪ್ನಿಯಿಂದ ಬಂದಿದ್ದಾರೆ. ಆ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತಾಯಿದ್ವಿ. ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಲೈಟ್ಸನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ 25 ವ್ಯಾಟ್ಸು, 40 ವ್ಯಾಟ್ಸು, ದೆನ್ 70 ವ್ಯಾಟ್ಸು ಮತ್ತು 120 ವ್ಯಾಟ್ಸ್ ಲೈಟನ್ನು ಯೂಸ್ ಮಾಡಿ ಡಿಫ್ರೆಂಟ್ ಲಕ್ಸ್ ಲೆವೆಲನ್ನು ಯಾವ್ಯಾವ ರೋಡಿಗೆ, ದೊಡ್ಡ ರೋಡಿಗೆ 120 ವ್ಯಾಟ್ಸು ಮತ್ತು ಚಿಕ್ಕ ರೋಡಿಗೆ, ಅದಕ್ಕಿಂತ ಚಿಕ್ಕ ರೋಡಿಗೆ 70 ವ್ಯಾಟ್ಸು, ಈ ರೀತಿ ಮತ್ತು ಚಿಕ್ಕ ಪುಟ್ಟ ರೋಡ್ಗಳಲ್ಲಿ 25 ವಾಟ್ಸು ಈ ರೀತಿ ಹಾಕ್ಬಿಟ್ಟು ಆ ಲಕ್ಸ್ ಲೆವೆಲನ್ನು ಚೆಕ್ ಮಾಡಿ ಇವತ್ತು ಡೆಮಾನ್ಸ್ಟ್ರೇಷನನ್ನು ನೋಡ್ತಾ ಇದ್ವಿ. ಇದು ನಮಗೆ ಲಕ್ಸ್ ಲೆವೆಲಲ್ಲೂ ಕರೆಕ್ಟಾಗಿ ಸರಿ ಆಯಿತು ಅಂತ ಅನಿಸಿದೆ. ಇದನ್ನು ನಾವು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ವ್ಯವಸ್ಥೆ. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಮಿಸಲಾಗಿರುವ ನೂತನ ಆಕ್ಸಿಜನ್ ಘಟಕವನ್ನು ಶಾಸಕ ಕೆಜಿ ಬೋಪಯ್ಯ ಉದ್ಘಾಟಿಸಿದರು. ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಆಕ್ಸಿಜನ್ ಘಟಕ ಉದ್ಘಾಟಿಸಿದ ಬೋಪಯ್ಯ ಆಸ್ಪತ್ರೆಗೆ ಬಹಳ ಅಗತ್ಯವಾಗಿದ್ದ ಆಮ್ಲಜನಕ ಘಟಕದ ಬಗ್ಗೆ ಮುಖ್ಯ ವೈದ್ಯಕೀಯ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಈ ವಿಚಾರವಾಗಿ ಅಧಿಕಾರಿಗಳ ಜೊತೆ ಮಾತನಾಡಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಘಟಕ ನಿರ್ಮಾಣ ಮಾಡಲಾಗಿದೆ ಅಂದರು. ಇನ್ನು ಆಸ್ಪತ್ರೆಯಲ್ಲಿ ಅಗತ್ಯ ವೈದ್ಯರ ಕೊರತೆ ಇತ್ತು, ಆದ್ದರಿಂದ 4 ಹೊಸ ವೈದ್ಯರನ್ನು ಕರೆಸಿಕೊಳ್ಳಲಾಗಿದೆ. ಸದ್ಯದಲ್ಲೇ ಉಳಿದ ವೈದ್ಯರ ನೇಮಕಾತಿ ಮಾಡಲಾಗುತ್ತೆ ಅಂದರು. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಆಕ್ಸಿಜನ್ ಸೆಂಟ್ರಲೈಸ್ಡ್ ಆಕ್ಸಿಜನ್ ಸಪ್ಲೈ ಆಗುವಂಥ ಒಂದು ಘಟಕವನ್ನು ನಾವೆಲ್ಲ ಸೇರಿ ಪ್ರಾರಂಭ ಮಾಡಿದ್ದೇವೆ. ಈ ಇದು ಮೊದಲು ಹೇಗಿತ್ತು ಅಂದರೆ, ಎಲ್ಲಿ ಪೇಷಂಟ್ ಇದ್ದಾರೆ ಅಲ್ಲಿಗೆ ಸಿಲಿಂಡರ್ ತಗೊಂಡು ಹೋಗಿ ಅಲ್ಲಿಗೆ ಅವರು ಕನೆಕ್ಷನ್ ಕೊಡುವಂಥ ವ್ಯವಸ್ಥೆ ಹಿಂದೆ ಇತ್ತು. ಆದರೆ ಈಗ ಅದು ಎಲ್ಲವನ್ನೂ ಒಂದು ಕಡೆ ಕೇಂದ್ರೀಕೃತ ಮಾಡಿ ಎಲ್ಲ ವಾರ್ಡ್ಗಳಿಗೆ ಔಷಧಿ ಕೊಟ್ಟು 50 ಕನೆಕ್ಷನ್ಸ್ ಮುಖಾಂತರ ಅಲ್ಲಲ್ಲಿ ಅವರಿಗೆ ಆಕ್ಸಿಜನ್ ಕೊಡುವಂತ, ಅದರ ಜೊತೆಗೆ ಸೆಕ್ಷನ್ ಕೂಡ ಏನಾದರೂ ಲಾಭಾರಸ ದ್ರವ ಏನಾದರೂ ಸಿಕ್ಕೊಂಡಿದ್ರೆ ಅದನ್ನ ಸೆಕ್ಷನ್ ಮಾಡುವಂಥದ್ದು ಅದನ್ನು ಕೂಡ ಒಂದು ನೂತನವಾಗಿ ಮಾಡಿದೆ. ಒಂದೇ ಒಂದು ಸಿಲಿಂಡರ್ಗಳು ಮಾತ್ರ ಖಾಲಿಯಾದಾಗೆ ತರಿಸ್ಕೊಳ್ಬೇಕಾಗುತ್ತೆ. ಆ ಸಿಲಿಂಡರ್ ಸದ್ಯಕ್ಕೆ 25 ಸಿಲಿಂಡರ್ಗಳು ಇದೆ. ಈ ಕೋವಿಡ್ ಇದು ಪ್ರಾರಂಭ ಆದಾಗ ಇದರ ಅವಶ್ಯಕತೆ ಭಾಳ ಇತ್ತು. ಈಗ ಸದ್ಯಕ್ಕೆ ವಿರಾಜಪೇಟೆಯಲ್ಲಿ ಯಾವುದೇ ಕೋವಿಡ್ ಪೀಡಿತ ಪೇಷಂಟ್ಸ್ಗಳು ಇಲ್ಲದೇ ಇರುವುದರಿಂದ ಇದನ್ನು ಬೇರೆ ಜನಸಾಮಾನ್ಯರಿಗೆ ಬೇರೆ ಬೇರೆ ಡಿಸೀಸ್ ಏನಿದೆ ಅದಕ್ಕೆ ರೋಗಿಗಳಿಗೆಲ್ಲ ಉಪಯೋಗಿಸಲು ಕೂಡ ವ್ಯವಸ್ಥೆಗಳಿದೆ. ಇದರ ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ವಿರಾಜಪೇಟೆ ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಹಂತವಾಗಿ ಬರುತ್ತದೆ. ಈಗಾಗಲೇ ಒಂದು 4 ಜನ ವೈದ್ಯರು ಬಂದು ಇಲ್ಲಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ವೈದ್ಯರ ಕೊರತೆಯು ಹೆಚ್ಚು ಕಮ್ಮಿ ಇಲ್ಲಿ ಇಲ್ಲ ಅಂತ ಹೇಳೋದು. ಒಂದೇ ಒಂದು ಅನಸ್ತಿಯಾ ಡಾಕ್ಟರ್ ಇರಬೇಕಾಗಿತ್ತು, ಅವರೊಬ್ಬರು ಬಿಟ್ಟರೆ ಉಳಿದ ಎಲ್ಲ ವೈದ್ಯರು ಇವತ್ತು ಇದ್ದಾರೆ. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ, ಅದಕ್ಕೂ ಮೊದಲು ಒಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಭಾಗಮಂಡಲದಲ್ಲಿ ಶ್ರೀ ಭಗಂಡೇಶ್ವರ ದೇವಾಲಯದ ಜಾಗವನ್ನು ಅಲ್ಲಿಯ ಸ್ಥಳೀಯರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಕೊಡಗು ಏಕೀಕರಣ ರಂಗದ ಆರೋಪ ದುರುದ್ದೇಶಪೂರಿತ ಅಂತ ಭಾಗಮಂಡಲ ತಣ್ಣಿಮಾನಿ ನಿವಾಸಿ ಸೋಮಣ್ಣ ಸೂರ್ತಲೆ ಹೇಳಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಭಾಗಮಂಡಲ ಪ್ರದೇಶದ ಪಾಳು ಬಿದ್ದ ಸರ್ಕಾರಿ ಪೈಸಾರಿ ಜಾಗದ ಸ್ಥಳದಲ್ಲಿ ಮಾಜಿ ಸೈನಿಕರಾದ ನನ್ನ ತಂದೆ ಆರ್ಥಿಕವಾಗಿ 3 ರಿಂದ 4 ಎಕರೆಯಷ್ಟು ಕಡಿದಾದ ಪ್ರದೇಶವನ್ನು ಕೃಷಿಗಾಗಿ ಉಪಯೋಗಿಸಿಕೊಳ್ಳಲಾಗಿದೆ. ಅದನ್ನು ನಾನು ಹಾಗೂ ಮಾಜಿ ಸೈನಿಕರಾದ ನನ್ನ ಸಹೋದರ ಕೃಷಿಗಾಗಿ ಅಭಿವೃದ್ಧಿಪಡಿಸಿ 1972ರಿಂದ ಸತತವಾಗಿ 2019ರವರೆಗೆ ಸರಕಾರಕ್ಕೆ ಅಕ್ರಮ ಸಕ್ರಮಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ.
ಸರ್ಕಾರದ ಮಟ್ಟದಲ್ಲಿ ಜಾಗದ ಸರ್ವೆ ನಡೆಸಿ ಪೈಸಾರಿ ಜಾಗವೆಂದು ಗುರುತಿಸಲಾಗಿದೆ. ಆದರೆ ಕೊಡಗು ಏಕೀಕರಣ ರಂಗ ದೇವಸ್ಥಾನ ಜಾಗಗಳ ಅತಿಕ್ರಮಣ ತೆರವಿಗೆ ಆಗ್ರಹಿಸಿರುವ ಸ್ಥಳಕ್ಕೂ ನನ್ನ ಸ್ವಾಧೀನದ ಸ್ಥಳಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಕೊಡಗಿನ ಇತರ ದೇವಸ್ಥಾನಗಳ ಜಾಗಗಳು ಅತಿಕ್ರಮಣ ಆಗಿದೆ, ಅದನ್ನು ಅತಿಕ್ರಮಣ ಮಾಡಿ ನಿದ್ದೆಮನೆ ಕುಟುಂಬಸ್ಥರು ಹಾಗೂ ಇನ್ನು ಕೆಲವರು ಅನುಭವಿಸ್ತಾ ಇದ್ದಾರೆ, ಇದನ್ನು ತೆರವುಗೊಳಿಸಬೇಕು ಎಂದಿರುವಂತಹ ಒಂದು ಆರೋಪವನ್ನು ಮಾಧ್ಯಮಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿರುವುದನ್ನು ಮಾಧ್ಯಮದಲ್ಲಿ ನೋಡಿದೆ. ಅದರೊಂದಿಗೆ ಸೂಕ್ತಲೆ ಸೋಮಣ್ಣ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಅವರು ಹಾಗೂ ಅವರ ಕುಟುಂಬಸ್ಥರ ಇಬ್ಬರ ಮೇಲೆ ಒಂದು ಭೂ ಹಗರಣ ದೇವಸ್ಥಾನ ಜಾಗದ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳುವಂತಹ ಒಂದು ಆರೋಪವನ್ನು ಸಹಿತ ಜೊತೆಯಲ್ಲಿ ಮಾಡಿದೆ. ಪ್ರಥಮವಾಗಿ ನಾನು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷನಾಗಿ ಅದರ ಸೂಕ್ತಲೆ ಸೋಮಣ್ಣ ನನ್ನ ಮೇಲೆ ವೈಯಕ್ತಿಕವಾದ ತೇಜೋವಧೆಗೆ ಚಾರಿತ್ರ್ಯ ಹರಣಕ್ಕಾಗಿ ಕೆಲವು ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸಿ ಒಂದು ಗೌರವಿತ ಸ್ಥಾನದಲ್ಲಿರುವುದರಿಂದ ನಾನು ಸಮಾಜಕ್ಕೆ ನೈಜತೆಯನ್ನು ಹೇಳಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಕೊಡಗು ಏಕೀಕರಣ ರಂಗದವರು ಬಗಂಡೇಶ್ವರ ದೇವಸ್ಥಾನದ ಸುಮಾರು 156.04 ಎಕರೆಯಷ್ಟು ದೇವಸ್ಥಾನದ ಜಾಗವನ್ನು ನಿದ್ದೆಮನೆ ಕುಟುಂಬಸ್ಥರ ಹಲವರ ಹೆಸರಿಸಿ ಒಂದೆರಡು ಬ್ರಾಹ್ಮಣ ಕುಟುಂಬದ ಪ್ರಮುಖರ ಹೆಸರನ್ನು ಹೇಳಿ ತದನಂತರ ನನ್ನ ಕುಟುಂಬದ ತಣ್ಣಿಮಾನಿ ಗ್ರಾಮಸ್ಥರಾದ ನನ್ನ ಕುಟುಂಬದ ನಾನು ಹಾಗೂ ನನ್ನ 2 ಕುಟುಂಬದ ಸದಸ್ಯರು ಸುಮಾರು 6 ಎಕರೆಯಷ್ಟು ಜಾಗವನ್ನು ಅದರಲ್ಲಿ ಆಕ್ರಮಿಸಿಕೊಂಡಿದ್ದೀವಿ ಅಂತ ಹೇಳುವಂತಹ ಒಂದು ಹೇಳಿಕೆಯನ್ನು ಸುಳ್ಳಿನ ಕಂತೆಯನ್ನು ಬಿಚ್ಚಿದ್ದಾರೆ. ಏನು ಈ ಕೊಡಗು ಏಕೀಕರಣ ರಂಗ ನಿದ್ದೆಮಲೆ ಕುಟುಂಬಸ್ಥರು ಭಾಗಮಂಡಲ ದೇವಸ್ಥಾನದ ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ ಎನ್ನುವುದನ್ನು ಹಲವು ವರ್ಷಗಳಿಂದ ಆರೋಪಿಸ್ತಾ ಬಂದಿದ್ದಾರೆ. ಇದನ್ನು ನಾವು ನಮ್ಮ ಪೂರ್ವಿಕರು ಅವರ ಹೆಸರಿನಲ್ಲಿ ಇರತಕ್ಕಂಥ ನಡೆದು ಬಂದಿರತಕ್ಕಂಥ ದಾಖಲೆಗಳ ಪ್ರಕಾರ ನಾವಿದನ್ನು ಖಂಡಿಸ್ತೇವೆ. ನಮ್ಮ ಒಂದು ಕುಟುಂಬದ ತೇಜೋವಧೆಯನ್ನು ಮಾಡುವಂತಹ ಒಂದು ಹಕ್ಕು ಆ ಏಕೀಕರಣ ರಂಗದವರಿಗೆ ಇರುವುದಿಲ್ಲ ಎಂದು ನಾನು ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ. ಮಾನ್ಯತೆ ನಿದ್ದೆಮಲೆ ಕುಟುಂಬಕ್ಕೂ ಮತ್ತು ಭಾಗಮಂಡಲ ಬಗಂಡೇಶ್ವರ ದೇವಸ್ಥಾನಕ್ಕೂ ಪೂರ್ವ ಕಾಲದಿಂದ ರಾಜರ ಕಾಲದಿಂದಲೂ ಕೂಡ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಇದು ಇತ್ತೀಚೆಗೆ ಸುಮಾರು 1960ರಿಂದ ಈಚೆಗೆ ಈ ಭಾಗಮಂಡಲ ಅಂತ ಹೇಳುವಂತಹ ಹೆಸರಲ್ಲಿ ಬಂತು. ಮೊದಲು ಇದು ಪಾಂಡಗ್ರಾಮ ಅಂತಾಗಿತ್ತು. ನಮ್ಮಲ್ಲಿ ಹಳ್ಳಿಯಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಇಷ್ಟಿಷ್ಟು ಒಕ್ಕಲು ಅಂತ ಹೇಳುವಂಥದ್ದು ಇದೆ. ಅದೇ ರೀತಿ ಆವಾಗ ಪಾಂಡಗ್ರಾಮದಲ್ಲಿ 10 ಒಕ್ಕಲು ಅಂದರೆ 10 ಒಕ್ಕಲು ಅಂತ. ಈ 10 ಒಕ್ಕಲಿನಲ್ಲಿ ನಿದ್ದೆಮಲೆ ಕುಟುಂಬ ಪ್ರಮುಖವಾದ ಮೊದಲನೇ ಕುಟುಂಬ. ನಮಗೆಲ್ಲ ಗೊತ್ತಿದೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರಲ್ಲಿ ಇದು ತಿದ್ದುಪಡಿ ದೇವರಾಜ ಅರಸು ಕಾಲದಲ್ಲಿ ಅದರ ಸೆಕ್ಷನ್ 79 ತಿದ್ದುಪಡಿ ಆಯಿತು. ತಿದ್ದುಪಡಿಯಾಗಿ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಮಠಮಾನ್ಯಗಳಿಗೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ, ಸೊಸೈಟಿಗಳಿಗೆ, ಸೊಸೈಟೀಸ್ ಅದರ್ ದೆನ್ ಅಗ್ರಿಕಲ್ಚರ್, ಫಾರ್ಮರ್ ಫಾರ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಅದರ ಹೊರತುಪಡಿಸಿ ದೇವಸ್ಥಾನಗಳಿಗೆ, ಮಠಗಳಿಗೆ, ಸೊಸೈಟಿಗಳಿಗೆ, ಅಸೋಸಿಯೇಷನ್ಗಳಿಗೆ, ಕ್ಲಬ್ಗಳಿಗೆ ಯಾವುದೇ ಕೃಷಿ ಭೂಮಿಯನ್ನು ಹೊಂದಿಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಅಂತ 74ರಲ್ಲಿ ಕಾನೂನು ತಿದ್ದುಪಡಿ ಆಯಿತು. ಪಾಪ್ಯುಲರ್ ಫ್ರಂಟ್ ಬ್ಲಡ್ ಡೋನರ್ಸ್ ನೇತೃತ್ವದಲ್ಲಿ ಹಾಕತೂರು ಗ್ರಾಮದಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರ ನಡೆಯಿತು. 40ಕ್ಕೂ ಹೆಚ್ಚು ದಾನಿಗಳು ರಕ್ತದಾನ ಮಾಡಿದ್ರು. ಪಿಎಫ್ಐನ ಹಾಕತೂರು ವಲಯಾಧ್ಯಕ್ಷ ಅಬ್ದುಲ್ ಖಾದರ್ ಅಧ್ಯಕ್ಷತೆ ವಹಿಸಿದ್ರು. ಶಿಬಿರಕ್ಕೆ ಆಗಮಿಸಿದ ಮೇಕೇರಿ ಗ್ರಾಮ ಪಂಚಾಯತ್ ಪಿಡಿಒ ರಕ್ತದಾನ ಮಾಡದವರಿಗೆ ಪ್ರಶಂಸನಾ ಪತ್ರ ನೀಡಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಬಿಜೆಪಿ ಪಾಳೆಯಕ್ಕೆ ಬೇಗ್ ಶಾಕ್. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಮತ್ತೆ ಟ್ವಿಸ್ಟ್.
ಆಯ್ಕೆಯ ಸಿಂಧು ಎಂದ ಹೈಕೋರ್ಟ್. ಕೊನೆಗೂ ಕುಶಾಲನಗರಕ್ಕೆ ತಾಲೂಕು ಸ್ಥಾನಮಾನ, ನೂತನ ತಾಲೂಕು ರಚಿಸಿ ಆದೇಶ ಹೊರಡಿಸಿದ ಸರ್ಕಾರ. 2 ದಶಕಗಳ ಹೋರಾಟಕ್ಕೀಗ ಅಧಿಕೃತ ಜಯ. ರಾಜ್ಯ ಸರ್ಕಾರದ ವಿದ್ಯುತ್ ದರ ಏರಿಕೆಗೆ ಖಂಡನೆ, ಜಿಲ್ಲಾ ಕಾಂಗ್ರೆಸ್ನಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ, ಆದೇಶ ಹಿಂಪಡೆಯಲು ಒತ್ತಾಯ. ತಾಲೂಕು ಕಚೇರಿಗೆ ರವಿ ಕುಶಾಲಪ್ಪ ದಿಢೀರ್ ಭೇಟಿ, ಸಭೆ ನಡೆಸಿ ಕೆಲಸ ಆರಂಭಿಸಲು ಸೂಚನೆ, ರಾಜಾಜ್ಞೆ ಮಾಡಲ್ಲ ಅಂದುಕೊಂಡೆ ಖಡಕ್ ಎಚ್ಚರಿಕೆ. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಇಶಾಕ್ ಚೆನೋತ್. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನಲ್ 24 ಕರ್ನಾಟಕ.